ಹಾಯ್ ಸ್ನೇಹಿತರೆ, ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮೊದಲಿಗಾಗಿ ಬಸ್ ಪಾಸ್ ಹಾಕಬೇಕಾದರೆ ನಿಮ್ಮ ಹತ್ರ ಬಸ್ ಪಾಸಿನ ಫಾರ್ಮ ಮತ್ತು ಫೀ ರಿಸಿಪ್ಟ್ ಇರಬೇಕು. ಮತ್ತು ಈ ಸೇವಾ ಸಿಂಧುವಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಫೀ ಸ್ಟ್ರಕ್ಚರ್ ನೋಡಿ ಸ್ನೇಹಿತರೆ. 1ರಿಂದ ಡಿಗ್ರಿವರೆಗೂ ಯಾವುದೇ ತರಗತಿ ಇದ್ರೂ 150 ಇರುತ್ತೆ ರೂಪೀಸ SC ST ದವರಿಗೆ. ಮತ್ತು ಅದರ್ ಕಾಸ್ಟ್ನವರಿಗೆ ಫೀಸ್ ಹೆಚ್ಚು ಕಮ್ಮಿ ಇರುತ್ತೆ. ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕಾದ ನಂತರ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತಂದರೆ ಈ ನಂಬರ್ಗೆ ಕಾಲ್ ಮಾಡಬೇಕು. ಸೊ ಮೊದಲಿಗಾಗಿ ಗೂಗಲಲ್ಲಿ ಸೇವಾ ಸಿಂಧು ಬಸ್ ಪಾಸ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿದಾಗ ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಸ್ಟೂಡೆಂಟ್ ಬಸ್ ಪಾಸ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಬಸ್ ಪಾಸ್ KKRTC ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಪೇಜನ್ನು ತೋರಿಸ್ತದೆ. ಲಾಗಿನ್ ಪೇಜ್ನಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಇದ್ದಿತ್ತಂದ್ರೆ ಲಾಗಿನ್ ಮಾಡಬೇಕು, ಇಲ್ಲಾಂದ್ರೆ ರಿಜಿಸ್ಟರ್ ಅಂತ ಹೇಳಬೇಕು. ನ್ಯೂ ರಿಜಿಸ್ಟರ್ ಯಾವ ಥರ ಮಾಡಬೇಕು ಅಂತ ನೋಡಿ, ನ್ಯೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಕಂಪಲ್ಸರಿ ಇರಬೇಕು. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಕ್ಯಾಪ್ಚರ್ ಇದೆಯಲ್ಲ, ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಅಂತ ಹೇಳಬೇಕು. ನೆಕ್ಸ್ಟ್ ಅಂತ ಹೇಳಿದಾಗ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಯಾವುದು ಇರುತ್ತಲ್ಲ ಅದಕ್ಕೆ ಒಂದು OTP ಹೋಗ್ತದೋ, OTP ಹಾಕಿ ಕಂಟಿನ್ಯೂ ಅಂತ ಹೇಳಬೇಕು. ಕಂಟಿನ್ಯೂ ಹೇಳಿದಾಗ ನೀವು ಒಂದು 6 ಡಿಜಿಟ್ ಪಿನ್ನನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ ಮಾಡಿದ ಕಂಟಿನ್ಯೂ ಅಂತ ಹೇಳಬೇಕು. ಹೊಸದಾಗಿ ಯಾವ ಥರ ಬಸ್ ಪಾಸಿನ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಹೇಳಿ ಇಲ್ಲಿ ಕೆಳಗಡೆ ಅಲೋ ಅಂತ ಹೇಳಬೇಕು. ಇದು ಎಲ್ಲ ಅಲೋ ಅಂತ ಹೇಳಬೇಕು. ಅಲೋ ಅಂತ ಹೇಳಿದಾಗ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಇಮೇಲ್ ID ಚಾಲು ಇರೋ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕಬೇಕು. ನಿಮ್ಮ ಇಮೇಲ್ IDಗೆ ಒಂದು OTP ಬರುತ್ತೆ ಮತ್ತು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಎರಡೂ ವೆರಿಫೈ ಮಾಡ್ಕೋಬೇಕಾಗುತ್ತೆ ಕಂಪಲ್ಸರಿ. ನೋಡಿ, ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಇಮೇಲ್ IDಗೆ ಒಂದು OTP ಬರುತ್ತೆ. OTP ಹಾಕಿ ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡಿದ ನಂತರ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚರ್ ಕೊಟ್ಟಿದ್ದಾನಲ್ಲ ಆ ಕ್ಯಾಪ್ಚರನ್ನು ಹಾಕಬೇಕಾಗುತ್ತೆ. ನೋಡಿ, ಈ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ನೋಡಿ ಕರೆಕ್ಟಾಗಿ ಇಲ್ಲಿ ರೈಟ್ ಮಾಡಿ ಬರಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ನೋಟ್ ಪಾಸ್ವರ್ಡ್ ಶುಡ್ ಬಿ ಅಟ್ಲೀಸ್ಟ್ 9 ಕ್ಯಾರೆಕ್ಟರ್ ಅಂತ ಇರುತ್ತೆ ನೋಡಿ. ಪಾಸ್ವರ್ಡ್ ಶುಡ್ ಬಿ ಅಟ್ಲೀಸ್ಟ್ 9 ಕ್ಯಾರೆಕ್ಟರ್, 9 ಕ್ಯಾರೆಕ್ಟರ್ ಇರಬೇಕು. ಪಾಸ್ವರ್ಡ್ ದೊಡ್ಡದಾಗಿ ಇಡಬೇಕಂತ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ಅದು ಯಾವ ಥರ ಇಡಬೇಕಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಕರೆಕ್ಟಾಗಿ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡಬೇಕು. ಆದ ನಂತರ ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ವೆರಿಫಿಕೇಷನ್ ಕೋಡ್ ಅಂತ ನಿಮ್ಮ ಇಮೇಲ್ IDಗೆ ಮೊದಲು ಇಮೇಲ್ IDಗೆ ಬರುತ್ತೆ, ಆಮೇಲೆ ಮೊಬೈಲ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಆ ಕೋಡನ್ನು ಇಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಮಾಡಬೇಕು. ಆ ಮೊಬೈಲ್ಗೆ ಇಮೇಲ್ ID ಬರುತ್ತಾ ಮತ್ತು ಇಮೇಲ್ ID OTP ಬರುತ್ತಾ, ಹಾಕಿ OTP ಹಾಕಿ ವ್ಯಾಲಿಡೇಟ್ ಅಂತ ಮಾಡಬೇಕು. ವ್ಯಾಲಿಡೇಟ್ ಆದ ನಂತರ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ ಸೇವಾ ಸಿಂಧು ಬಸ್ ಪಾಸ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಒಂದು ಸರ್ತಿ ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವು ಬೇಕಾಗಿದ್ದು ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು ಸೇವಾ ಸಿಂಧುವಲ್ಲಿ ನೋಡಿ. ಮತ್ತು ಸೇಮ್ ಸೇವಾ ಸಿಂಧು ಬಸ್ ಪಾಸ್ ಆನ್ಲೈನ್ ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ನೀವು ಏನು ಇಮೇಲ್ ID ಕೊಟ್ಟಿರ್ತೀರ ಆ ಇಮೇಲ್ IDಯನ್ನು ಹಾಕಬೇಕು. ಮತ್ತು ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡನ್ನು ಹಾಕಬೇಕು. ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ನೀವು ಇಲ್ಲಿ ಗೆಟ್ OTP ಅಂತ ಹೇಳಬೇಕು. ನಿಮ್ಮ ಈ ಇಮೇಲ್ IDಗೆ ಒಂದು OTP ಹೋಗ್ತದೆ, ಈ OTP ಹಾಕಿ ಸಬ್ಮಿಟ್ ಹೇಳಬೇಕು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಾಗಿಲ್ಲ ಅಂದ್ರೆ ಗೆಟ್ OTP ಅಂತ ಹೇಳಬೇಕು. OTP ಅಂತ ಹೇಳಿದಾಗ ಸಬ್ಮಿಟ್ ಆಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಬಸ್ ಪಾಸ್ ಹಾಕಬೇಕಾದ್ರೆ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕು. ಒಂದು ವೇಳೆ ರಿಜೆಕ್ಟ್ ಆಗಿತ್ತಂದ್ರೂ ಇನ್ನೊಂದು ಸರ್ತಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ ಲೆಫ್ಟ್ ಕಾರ್ನರ್ದಲ್ಲಿ ಅಲ್ಲಿ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಸರ್ವಿಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಯು ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಕೆಳಗಡೆ ಇದೆ ನೋಡಿ KKRTC, NVKRTC, NWKKRTC ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಯಾವ ಡಿಸ್ಟಿಕ್ದವ್ರು ಇದ್ದೀರಿ ಆ ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ. KKRTC ಅಥವಾ NWKRTC ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬಸ್ ಪಾಸಿನ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದು ಇಲ್ಲ ನಿಮ್ಮ ಹತ್ರ ಬಸ್ ಪಾಸಿನ ಫಾರ್ಮ್ ಇದೆ ಅಂತಂದ್ರೆ ಪ್ರೊಸೀಡ್ ಫಾರ್ ನ್ಯೂ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಏನು ಫೋಟೋ ಇರುತ್ತೆ ಅದೇ ಫೋಟೋ ಬಸ್ ಪಾಸ್ ಮೇಲೆ ಬರುತ್ತೆ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ಅದಕ್ಕೆ ನಿಮ್ಮ ಆಧಾರ್ ನಂಬರ್ಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೊಂದು OTP ಆಗುತ್ತೆ. OTP ಇಲ್ಲಿ ವ್ಯಾಲಿಡೇಟ್ ಮಾಡ್ಕೋಬೇಕು. ಆದ ನಂತರ ಇನ್ನೊಂದು ನಿಮ್ಮ ಮೊಬೈಲ್ ನಂಬರ್ಗೆ ಯಾವುದನ್ನೂ ಮೊಬೈಲ್ ನಂಬರ್ ಹಾಕೋಬೋದು. ಮೊಬೈಲ್ ನಂಬರ್ ಹಾಕಿ ಅದಕ್ಕೊಂದು OTP ಹೋಗುತ್ತೆ ಸೇವಾ ಸಿಂಧುನಿಂದ. ಆ OTP ಹಾಕಿ ವ್ಯಾಲಿಡೇಟ್ ಮಾಡ್ಕೋಬೇಕು. ವ್ಯಾಲಿಡೇಟ್ ಆದ ನಂತರ
ನೋಡಿ ವ್ಯಾಲಿಡೇಟ್ ಆದ ನಂತರ ನಿಮ್ಮ ಕ್ಲಾಸನ್ನು ಚಾಯ್ಸ್ ಮಾಡ್ಕೋಬೇಕು. ನೀವು ಯಾವ ಡಿಗ್ರಿ ಇದ್ದೀರಿ ಆ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾನೆ ಪ್ರೈಮರಿ, ಹೈಸ್ಕೂಲ್, ಡಿಪ್ಲೊಮಾ, ಡಿಗ್ರಿ, ಪ್ರೈವೇಟ್ ಡಿಗ್ರಿ ಯಾವುದೇ ಇರಲಿ, ಇದರಲ್ಲಿ ಲೈವ್ ಆಗಿದೆ ಡಿಗ್ರಿ. ಎಲ್ಲ ಡಿಗ್ರಿ ಇದ್ದವರಿಗೆ ಯಾವುದೇ ಡಿಗ್ರಿ ಇದ್ದವ್ರೂ ಅಪ್ಲಿಕೇಶನ್ ಹಾಕೋಬೋದು. ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಹಾಕೋಬೋದು. ನೀವು ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಿ ಅದು ಕ್ಲಾಸ್ ಹಾಕೋಬೋದು. ಈಗ ಸದ್ಯಕ್ಕೆ ನಾನು PUC ಸೆಲೆಕ್ಟ್ ಮಾಡ್ತಾ ಇದ್ದೀನಿ. PUC ಓದ್ತಾ ಇರೋ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಸೊ ನೀವು ಯಾವುದನ್ನೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದ್ರ ಮೇಲೆ ಒಂದು ಸರ್ತಿ ಪ್ಯಾಚ್ ಆದ ನಂತರ ನಿಮ್ಮ ಫೋಟೋಕ್ಕೆ ಸಹ ಡೀಟೇಲ್ಸ್ ಬಂದುಬಿಡುತ್ತೆ. ನೀವು ಅದರ್ಸ್ ಕಾಸ್ಟ್ ಇದ್ದೀರ ಅಂದರೆ ಇಲ್ಲಿ ಕಾಸ್ಟನ್ನು ಮೆನ್ಷನ್ ಮಾಡೋದಿರಲ್ಲ. ಒಂದು ವೇಳೆ SC ST ಇದ್ದವ್ರು ಇದ್ದೀರ ಅಂದರೆ ಕಾಸ್ಟ್ ಅಪ್ಲಿಕೇಶನ್ ಮೆನ್ಷನ್ ಮಾಡೋದಿರುತ್ತೆ, ID ನಂಬರ್ ಹಾಕೋದಿರುತ್ತೆ. ID ನಂಬರ್ ಹಾಕಿ ಆಟೋಮೆಟಿಕ್ ಫ್ಯಾಚ್ ಆಗುತ್ತೆ. ಆದ ನಂತರ ಇಲ್ಲಿ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ನಿಮ್ಮ ಇನ್ಸ್ಟಿಟ್ಯೂಟ್ ID ನಂಬರ್ ಹಾಕಿ ಸ್ಟೂಡೆಂಟ್ ನೇಮ್ ಮತ್ತು ಸ್ಟೂಡೆಂಟ್ ಅಡ್ರೆಸ್ ಹಾಕಬೇಕಾಗುತ್ತೆ. ಸ್ಟೂಡೆಂಟ್ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಹಾಕಬೇಕಾಗ್ತದೆ. ಯಾವ ಕ್ಲಾಸ್ ಸ್ಟಡಿ ಮಾಡ್ತಾ ಇದ್ದೇನೆ ಅದನ್ನು ಹಾಕಬೇಕಾಗ್ತದೆ. ಯಾವ ಯೂನಿವರ್ಸಿಟಿ ಕಡೆಯಿಂದ, ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಕಡೆಯಿಂದ ಸ್ಟಡಿ ಮಾಡ್ತಾ ಇದ್ದಾನೆ. 11, 12ನೇ ತರಗತಿ ಇದು PUC ಬರುತ್ತೆ, ಮತ್ತು ಡಿಗ್ರಿದವರಿಗೆ ಯೂನಿವರ್ಸಿಟಿ ಬರುತ್ತೆ. ಚಾಯ್ಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಆದ ನಂತರ ಇಲ್ಲಿ ಸ್ಟೂಡೆಂಟ್ ಡಿಸ್ಟಿಕ್, ಕಾಲೇಜ್ ಡಿಸ್ಟಿಕ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಯೂನಿವರ್ಸಿಟಿ ನೇಮ್ ಆದ ನಂತರ ಡಿಸ್ಟಿಕ್, ಆ ಕಾಲೇಜ್ ವಿದ್ಯಾರ್ಥಿ ಏನು ಓದ್ತಾ ಇದ್ದಾನಲ್ಲ ಆ ವಿದ್ಯಾರ್ಥಿಯ ಡಿಸ್ಟಿಕ್ ಹಾಕಬೇಕಾಗುತ್ತೆ. ಆಮೇಲೆ ಇನ್ಸ್ಟಿಟ್ಯೂಟ್ ನೇಮ್ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದು ನೋಡಿ ಇನ್ಸ್ಟಿಟ್ಯೂಟ್ ಅಡ್ರೆಸ್, ಈ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಅದು ಹಾಕಬೇಕಾಗುತ್ತೆ. ಮತ್ತು ಇದು ಬಸ್ ಪಾಸ್ ವ್ಯಾಲಿಡಿಟಿ ಅಪ್ ಟು ಕೊಟ್ಟಿದ್ದಾನೆ ನೋಡಿ, 2024-25ನೇ ಸಾಲಿನಲ್ಲಿ ಬಸ್ ಪಾಸ್ ಇಶ್ಯೂ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ ಸೆಲೆಕ್ಟ್ ಸೋರ್ಸಸ್, ಟ್ರಾವೆಲ್ ಮಾಡೋದು ಯಾವ ಡಿಸ್ಟಿಕ್ನಿಂದ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಾದ ನಂತರ ನಿಮ್ಮ ಡಿಪಾರ್ಟ್ಮೆಂಟ್ ಡಿಪೋ ಯಾವುದು, ನಿಯರೆಸ್ಟ್ ಡಿಪೋ ಯಾವುದಿದೆ ಆ ಡಿಪೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ವಿಲೇಜ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಈ ವಿಲೇಜ್ ತಾಲೂಕು ಮತ್ತು ಸೋರ್ಸಸ್ ಆಫ್ ಹೋಬಳಿ ಇವೆಲ್ಲ ಸೆಲೆಕ್ಟ್ ಮಾಡಿದ ನಂತರ ಸರಿಯಾದ ನಿಮ್ಮ ವಿಲೇಜನ್ನು ತೋರಿಸಿಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಫಾರ್ಮ್. ನೀವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಆಗಬೇಕಾಗ್ತದೆ. ಡಿಗ್ರಿಯಲ್ಲಿ, CBSE, ಪ್ರೈವೇಟ್ ಕಾಲೇಜಲ್ಲಿ ಯಾವುದೇ ಕಾಲೇಜ್ ಇದ್ರೂ ಆನ್ಲೈನ್ ಅಪ್ಲಿಕೇಶನ್ ಲೈವ್ ಆಗಿದೆ, ಅದು ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕೋಬೋದು. ಸೊ ಕರೆಕ್ಟಾಗಿ ಫಾರ್ಮನ್ನು ಫಿಲಪ್ ಮಾಡಬೇಕಾಗುತ್ತೆ. ಒಂದು ವೇಳೆ ಒಂದೇ ಮಿಸ್ ಆಗಿತ್ತಂದ್ರೆ ಮತ್ತು ನಿಮ್ಮ ಫಾರ್ಮನ್ನು ಆಟೋಮೆಟಿಕ್ ರಿಜೆಕ್ಟ್ ಮಾಡಿರ್ತಾರೆ ಬಸ್ ಡಿಪೋದವರು. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದಿತ್ತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ನೀವು ಯಾವ ಡಿಸ್ಟಿಕ್ದವ್ರು ಇದ್ದೀರಿ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡು ಬಸ್ ಪಾಸಿನ ಫಾರ್ಮ್ ಅಪ್ಲಿಕೇಶನ್ ಹಾಕೋಬೋದು. ನೀವು ಸೋರ್ಸಸ್ ಆಫ್ ವಿಲೇಜ್, ನಿಮ್ಮ ವಿಲೇಜ್ ಕಡೆ ಬಸ್ ಇಲ್ಲ, ನೀವು ಹಳ್ಳಿದವ್ರು ಇದ್ದೀರ ಅಂದ್ರೂ ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ನಿಯರೆಸ್ಟ್ ಯಾವುದು ಸಿಟಿ ಇದೆಯಲ್ಲ ಆ ಸಿಟಿ ನೇಮ್ ಹಾಕೋಬೋದು. ಇಲ್ಲಿ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಹಾಕಬೇಕು. ಅದರ್ಸ್ ಹಾಕಾದ ನಂತರ ಫ್ರಮ್, ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಟು ಅಂತ ಹಾಕಬೇಕು. ಆಮೇಲೆ ನೀವು ಎಲ್ಲಿಂದ ಮಾರ್ಗ ಬದಲಾವಣೆ ಎಲ್ಲಿಂದ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಅದನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಕರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಆದ ನಂತರ ನಿಮ್ಮ ಬಸ್ ಪಾಸಿನ ಫಾರ್ಮ ಮತ್ತು ಫೀ ರಿಸಿಪ್ಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದ ನಂತರ ಇಲ್ಲಿ ಈ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಕರ್ನಾಟಕವನ್ನು ಮತ್ತು ಕಲಬುರಗಿವನ್ನು ಅಥವಾ ಈ ಥರ ನಿಮ್ಮ ವಿಲೇಜಲ್ಲಿ ಯಾವುದೇ ಒಂದು ಕರ್ನಾಟಕವನ್ನು ಇದ್ದಿತ್ತಂದ್ರೆ ಅಲ್ಲಿ ಹೋಗಿ ನೀವು ಈ ಬಸ್ ಪಾಸನ್ನು ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕು. ಒಂದು ವೇಳೆ ರಿಜೆಕ್ಟ್ ಆಗಿತ್ತಂದ್ರೂ ಇನ್ನೊಂದು ಸರ್ತಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಡೌಟ್ ಇದ್ದಿತ್ತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಈ ಥರ ಸೆಲೆಕ್ಟ್ ಆದ ನಂತರ ಇವು ಮೇಲೇನು ಕ್ಯಾಪ್ಚರ್ ಕೊಟ್ಟಿದ್ದಾನಲ್ಲ ಆ ಕ್ಯಾಪ್ಚರನ್ನು ಹಾಕಬೇಕಾಗುತ್ತೆ. ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾದ ನಂತರ ನಿಮ್ಮ ಫೀಸಿಂದ ರಿಸಿಪ್ಟ್ ಮತ್ತು ಲೆಟರ್ ಹೆಡ್, ಏನು ಕಾಲೇಜ್ನಿಂದ ಲೆಟರ್ ಹೆಡ್ ಬರೆಸ್ಕೊಂಡು ಬಂದಿರ್ತೀರಲ್ಲ ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಸರ್ತಿ ಪ್ರಿವ್ಯೂ ಮಾಡಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಅಟ್ಯಾಚ್ ಫೈಲ್ ಅಂತಿದೆಯಲ್ಲ ಅಟ್ಯಾಚ್ ಮಾಡಬೇಕಾಗ್ತದೆ. ನಿಮ್ಮ ಕಾಲೇಜು ಸೆಲ್ಫ್ ಡಿಕ್ಲರೇಷನ್, ಬಸ್ ಪಾಸಿನ ಫಾರ್ಮ್ ಸೆಲ್ಫ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೀಸ್ ಪೇಡ್ ರಿಸಿಪ್ಟ್ ಅಂತಿದೆಯಲ್ಲ, ನೀವು ಯಾವ ಕೋರ್ಸ್ ಪ್ರವೇಶ ಪಡೆದಿರ್ತೀರಲ್ಲ ಆ ಫೀಸನ್ನು ಫಾರ್ಮ್ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಸೇವ್ ಅನೆಕ್ಸರಿ ಅಂತ ಹೇಳಬೇಕಾಗುತ್ತೆ. ಸೇವ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದ ನಂತರ ಒಂದು ಫಾರ್ಮ್ ಬರುತ್ತೆ ಸ್ನೇಹಿತರೆ ನಿಮಗೆ. ಈ ಥರ ಈ ಫಾರ್ಮ್ ಆದ ನಂತರ ನೀವು ಇದು ಫಾರ್ಮನ್ನು ಕರ್ನಾಟಕವನ್ನು ಹತ್ರ ಹೋಗಿ ಕೊಟ್ಟಿದ್ದೀರ ಅಂದರೆ ಬಸ್ ಪಾಸನ್ನು ಕೊಡ್ತಾರೆ. ಇದು PDF ಮಾಡಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದರ ಬಸ್ ಪಾಸಿನ ಆನ್ಲೈನ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.